ಗ್ರಾಮ ಪಂಚಾಯತಿ ಹುದ್ದೆಗಳಿಗೆ ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಅದ್ರದ್ದು ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೊ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರದಲ್ಲಿ ಖಾಲಿ ಇರುವಂತಹ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗಳಿಗೆ ನೇಮಕಾತಿ ಕುರಿತು ಒಂದು ಹೊಸ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೋಡಿ, ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ. ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು ಒಟ್ಟು 21 ಹುದ್ದೆಗಳಿದೆ. ಒಟ್ಟು 21 ಹುದ್ದೆಗಳಿದ್ದು ಹುದ್ದೆಗಳನ್ನ ವರ್ಗೀಕರಣ ಅಂದರೆ ರಿಸರ್ವೇಷನ್ನು ಸೇರಿ ಕ್ಯಾಸ್ಟ್ ಸೇರಿ 9 ಹುದ್ದೆಗಳು. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 6 ಹುದ್ದೆಗಳು, ಗ್ರಾಮೀಣ ಭಾಗದವರಿಗೆ 5 ಹುದ್ದೆಗಳು, ಅಂಗವಿಕಲ ವಿದ್ಯಾರ್ಥಿಗಳಿಗೆ 1, ಹಾಗೆ ಎಲ್ಲ ರಿಸರ್ವೇಷನ್ ಸೇರಿ ಒಟ್ಟು 21 ಹುದ್ದೆಗಳನ್ನ ಗಣನ ಮಾಡಿದ್ದಾರೆ. ಸೊ ಚಾರ್ಟ್ ಇದು ಗ್ರಾಮ ಪಂಚಾಯತಿ ಖಾಲಿ ಇರುವಂತಹ ಹುದ್ದೆಗಳಲ್ಲಿ ಅವುಗಳ ಮೀಸಲಾತಿ ವಿವರ. ಸೊ ಯಾವ ತಾಲೂಕಲ್ಲಿ ಯಾವ ಗ್ರಾಮ ಪಂಚಾಯತಿಯಲ್ಲಿ ಯಾವ ಮೀಸಲಾತಿ ಬರುತ್ತೆ ಅನ್ನೋದು ಒಂದು ಚಾರ್ಟ್ ಇದು. ನೋಡ್ತಾ ಇದ್ರೆ ಚಾರ್ಟ್ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಒಟ್ಟು 21 ಇಲ್ಲಿ ಏನ್ ಕಾಣಿಸ್ತಿದೆ, 21 ತಾಲೂಕಲ್ಲೂ ಕೂಡ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಅದರ ರಿಸರ್ವೇಷನ್ ಬಿಟ್ಟಿದ್ದಾರೆ. ಟೋಟಲ್ 21 ಹುದ್ದೆ ಇರೋದು. 21 ಹುದ್ದೆಗೂ ಅಂದ್ರೆ 21 ತಾಲೂಕಲ್ಲಿ ಒಂದೊಂದು ಮೇಲ್ವಿಚಾರಕರ ಹುದ್ದೆಗಳು ಖಾಲಿ ಇದೆ. ಅದ್ರದ್ದು ಯಾವ ಗ್ರಾಮ ಪಂಚಾಯತಿಗೆ ಯಾವ ರಿಸರ್ವೇಷನ್ ಬರುತ್ತೆ ಅನ್ನೋದು ಒಂದು ಲಿಸ್ಟ್ ಇದು. ಸೊ ನೋಡ್ಕೊಳ್ಳಿ. ಸೊ ವೇತನ ಮಿನಿಮಮ್ 15,000 15,000 ರೂಪಾಯಿ ಮಿನಿಮಮ್ ಗೌರವ ಸಂಭಾವನೆ ಇರುತ್ತೆ. ಸೊ ಜೊತೆಗೆ ಅರ್ಜಿ ಸಲ್ಲಿಸುವ ದಿನಾಂಕ 2/9 ತಾರೀಕಿಂದ 21/9/2024 ತಾರೀಕು ತನಕ ಡೇಟ್ ಇದೆ. ಹಾಗೆ ಅರ್ಜಿಯ ಶುಲ್ಕ ನೋಡೋದಾದ್ರೆ ಜನರಲ್ ಅವ್ರಿಗೆ, ಸಾಮಾನ್ಯ ವಿದ್ಯಾರ್ಥಿಗಳಿಗೆ 500, ಪ್ರವರ್ಗ 2A 2B ಎಲ್ಲರಿಗೆ 300 ರೂಪೀಸ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಸೊ PH ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. ಶುಲ್ಕ ಪಾವತಿಸುವ ವಿಧಾನ ಹೇಗೆ ಅಂದ್ರೆ, ಜಿಲ್ಲಾ ಪಂಚಾಯತಿ ಲೈಬ್ರರಿ ಅಕೌಂಟ್ ಚಿಕ್ಕಬಳ್ಳಾಪುರ ಖಾತೆಯ ಸಂಖ್ಯೆಗೆ ನೀವು ಡೈರೆಕ್ಟ್ ಆಗಿ ಚಲನ ಫಿಲ್ ಮಾಡಿ ಅಮೌಂಟ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಶುಲ್ಕ ಪಾವತಿ ಮಾಡದೇ ಇದ್ರೆ ಅಥವಾ ಅಪ್ಲೈ ಮಾಡುವಾಗ ನೀವು ಸೈನ್ ಮತ್ತೆ ಸಿಗ್ನೇಚರು ನಿಮ್ಮ ಭಾವಚಿತ್ರವನ್ನ ಅಪ್ಲೋಡ್ ಮಾಡದೇ ಇದ್ರೆ ಅಂತದನ್ನ ತಿರಸ್ಕರಿಸ್ತಾರೆ ಅರ್ಜಿನ. ಅದರ ಜೊತೆಗೆ ಶುಲ್ಕವನ್ನು ಪಾವತಿ ಮಾಡಿರ್ಬೇಕು, ನಿಮ್ಮ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ರೀಫಂಡ್ ಮಾಡಲ್ಲ ಅನ್ನೋದೇ ಅವರು ಹೇಳ್ತಾ ಇದ್ದಾರೆ. ಸೊ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂತಂದ್ರೆ, ಇದನ್ನ ಅಪ್ಲೈ ಮಾಡಬೇಕಾದ್ರೆ UC ಆಗಿರಬೇಕು ಒಂದು, ಅದರ ಜೊತೆಗೆ ಲೈಬ್ರೇರಿಯನ್ ಸೈನ್ಸ್ ಅಲ್ಲಿ ಕೋರ್ಸ್ ಮಾಡಿರ್ಬೇಕು, ಜೊತೆಗೆ 3 ತಿಂಗಳು ಕಂಪ್ಯೂಟರ್ ಜ್ಞಾನ ಇರಬೇಕು. ಸೊ ಇದನ್ನ ಪ್ಯೂರ್ PUC ಮೆರಿಟ್ ಅಥವಾ ನೀವು ಏನು ಕಲ್ತಿರ್ತೀರೋ ಲೈಬ್ರರಿ ಸೈನ್ಸ್ ಪದವಿಯಲ್ಲಿ ಪಡೆದಿರುವಂತಹ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಲಿಸ್ಟ್ ಇರ್ತದೆ. ಸೊ ಯಾರ್ಯಾರು PUC ಮಾಡಿದ್ದೀರಾ ಅಥವಾ ಲೈಬ್ರರಿ ಕೋರ್ಸ್ ಮಾಡಿದ್ದೀರಾ, 3 ತಿಂಗಳು ಕಂಪ್ಯೂಟರ್ದು ಏನು ಸರ್ಟಿಫಿಕೇಟ್ ಇದೆ ಅಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ವಯೋಮಿತಿ ಏನಪ್ಪ ಅಂತಂದ್ರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ತನಕ ಟೈಮ್ ಇದೆ, ಪ್ರವರ್ಗದವ್ರಿಗೆ 38 ವರ್ಷ, SC/ST ದವ್ರಿಗೆ 40 ವರ್ಷ, ಯಾರ್ಯಾರು ಇರುತ್ತೋ ಅವರು ಕೂಡ ಅಪ್ಲೈ ಮಾಡ್ಬೋದು. ಜೊತೆಗೆ ವಯೋಮಿತಿ ಕೂಡ ಸಡಿಲಿಕೆ ಇರುತ್ತೆ. ಮುಂದೆ ಯಾವ್ದಾದ್ರು ರಿಸರ್ವೇಶನ್ ಇದ್ರೆ ಜಾತಿ ಪ್ರಮಾಣ ಪತ್ರ ಮೀಸಲಾತಿ ಪಡಿಬೇಕಂದ್ರೆ ಅದನ್ನು ಅಪ್ಲೈ ಮಾಡಬೇಕು. ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ, ಹಾಗೆ ಕನ್ನಡ ಮಾಧ್ಯಮ ಮೀಸಲಾತಿಗಳು, ಮಾಜಿ ಸೈನಿಕ ಮೀಸಲಾತಿ, ವಿಶೇಷ ಚೇತನ ವಿದ್ಯಾರ್ಥಿಗಳು. ಸೊ ನಿಮ್ಗೆ ಯಾವುದೇ ವಿರುದ್ಧ ಸಂಬಂಧಪಟ್ಟ ಯಾವ ಅಂಡರಲ್ಲಿ ಬರ್ತೀರಾ ನೀವು, ಆ ರಿಸರ್ವೇಷನ್ಗಳ ಸರ್ಟಿಫಿಕೇಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನೀವು ಅದನ್ನ ಇಟ್ಕೊಂಡಿರ್ಬೇಕಾಗಿರುತ್ತೆ. ಸೊ ಅರ್ಜಿ ಸಲ್ಲಿಸಬೇಕಾದ ವಿಳಾಸ chikkaballapura.nic.in ವೆಬ್ಸೈಟ್ ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಜಿಲ್ಲಾ ಪಂಚಾಯತಿ ಆಡಳಿತ ಶಾಖೆ ದೂರವಾಣಿ ಸಂಖ್ಯೆ ನೀವು ಕರೆ ಮಾಡಿ ನಿಮ್ ಡೌಟ್ ಕ್ಲಿಯರ್ ಮಾಡ್ಕೋಬಹುದು. ಸೊ ಇನ್ನೂ ಹೆಚ್ಚಿನ ನಿಮ್ಗೆ ಡೌಟ್ಸ್ ಇರುತ್ತೆ, ಇದನ್ನ ಆಲ್ ಓವರ್ ಕರ್ನಾಟಕದವ್ರು ಅಪ್ಲೈ ಮಾಡಬಹುದಾ ಅಥವಾ ನಾವೆಲ್ಲ ಎಲಿಜಿಬಲ್ ಇರ್ತೀವ ಏನು ಅಂತ. ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ. ಈ ಮೇಲಿನ ಹುದ್ದೆಗಳು ಯಾವ ಗ್ರಾಮ ಪಂಚಾಯತಿಯಲ್ಲಿ ಖಾಲಿ ಇದೆಯೋ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಈ ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಅಂದ್ರೆ 21/9/2024 ಒಳಗೆ ಇರುವಂತಹ ಪ್ರಮಾಣ ಪತ್ರವನ್ನ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಲೋಕಲ್ ಅವ್ರಿಗೆ ಪ್ರಿಯಾರಿಟಿ ಇರುತ್ತೆ. ಯಾಕೆ ಅಂತಂದ್ರೆ
ಸೊ ಚಿಕ್ಕಬಳ್ಳಾಪುರ ತಾಲೂಕಲ್ಲಿರುವಂತಹ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕಾಗಿರೋದ್ರಿಂದ, ಆಮೇಲೆ ವಿಶೇಷ ಸೂಚನೆಯಲ್ಲಿ ಸ್ಥಳೀಯರಿಗೆ ಅವಕಾಶ ಅಂತ ಇರೋದ್ರಿಂದ, ಅವರೇ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರಿಂದ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಹಾಗೆ ಕರ್ನಾಟಕದಂತ ಅಪ್ಲೈ ಮಾಡ್ತೀನಿ ಅಂದ್ರೆ ಅಪ್ಲೈ ಮಾಡಿ, ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಅವರು ಲೋಕಲ್ಸ್ಗೆ ಕೊಡ್ತಾರೆ. ಅಂದ್ರೆ ಚಿಕ್ಕಬಳ್ಳಾಪುರ ಸ್ಟೂಡೆಂಟ್ಗಳು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ, ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್. ಇದೇ ತರ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.